ಇದರಲ್ಲಿ A1 ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಬೇಕು ಹೇಳ್ತೀನಿ, A2 ಸೋಷಿಯಲ್ ಮೀಡಿಯಾ ಮಾಡಬೇಕು. ರಿಪೋರ್ಟ್ ಮಾಡಿದಾಗ ನೀವೊಂದು ಆಪ್ ನಡೆಸ್ತಾ ಇದ್ದೀರಾ ಅಂದ್ಮೇಲೆ ಅದರ ಡೀಟೇಲ್ಸ್ ನ ದಟ್ ಕನ್ಸರ್ನ್ಡ್ ಸ್ಟೇಟ್ ಆರ್ ಕಂಟ್ರಿಗೆ ಕಳ್ಸಿಕೊಡ್ಬೇಕಲ್ವಾ. ಅದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮಾನಿಟರ್ ಮಾಡ್ಬೇಕು. ಆ ವ್ಯಕ್ತಿ ಬಗ್ಗೆ ಆಗ್ಲಿ, ಆ ನಂಬರ್ ಬಗ್ಗೆ ಆಗ್ಲಿ, ಎಷ್ಟು ಜನಕ್ಕೆ ಮಾಡ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತ. ರೇಣುಕಾ ಸ್ವಾಮಿ ಮೇಲೆ ತುಂಬಾ ಕಂಪ್ಲೇಂಟ್ಗಳಿದ್ರು ಕೂಡ ಆತ ತುಂಬಾ ಜನರಿಗೆ ಮೆಸೇಜ್ಗಳು ಮಾಡಿದ್ರು ಕೂಡ ಪೊಲೀಸ್ನವರು ಅದನ್ನ ನಿಯಂತ್ರಣ ಮಾಡೋದ್ರಲ್ಲಿ ಸೋತಿದ್ರು ಅಂತ ಹೇಳಕ್ ಬರ್ತಾ ಇದ್ದೀರಾ? ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ IPS ಆಫೀಸರ್ ಇಬ್ರು ನನ್ನ ಜೊತೆನೆ ಫ್ಲಾಟ್ ಮಾಡ್ತಾ ಇದಾರೆ. ಶಿವಾಜಿನಗರಲ್ಲಿ ನಾನು ಮರ್ಯಾದಸ್ರ ಮನೆ ಹುಡುಗಿ ಎದ್ದು ಹೊರಗ್ ಬಂದೆ. ಚಾರ್ಜ್ ಶೀಟ್ ದರ್ಶನ್ ಮೇಲೆ 3000 ಪೇಜ್ 4000 ಪೇಜ್ ಬರೆಯೋದಲ್ಲ. ಮೊದಲನೇ ಪೇಜ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಬರ್ಕೊಳ್ಬೇಕು. ಮೀಡಿಯಾ A3